ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗ್ತದ, ಡಿಸೆಂಬರ್ ಕ್ರಾಂತಿ ಆಗ್ತದ ಇಂಥ ಸಾಕಷ್ಟು ಕುತೂಹಲ ಇವತ್ತೇನೋ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲರ ಚಿತ್ತ ದೆಹಲಿ ಅತ್ತ ಅಂತ ಹೇಳ್ಬೋದು. ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕಂತೇಳಿ ಅವ್ರ ಪಕ್ಷದ ಹಲವು ಶಾಸಕರು ಹೇಳ್ತಾ ಇದ್ದಾರೆ. ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಏನ್ ನಡೆದ ಈ ಕುರಿತು ಮಾತಾಡ ನಮ್ಮ ಜೊತೆ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇದ್ದಾರೆ. ಸರ್, ಏನ್ ನಡೆದ ಸರ್ ರಾಜ್ಯ ರಾಜಕೀಯದಲ್ಲಿ? ಇವತ್ತು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸುಂಟರ್ ಗಾಳಿನೇ ಬಿಟ್ಟಂಗೆ ಬಿಟ್ಟದ. ಡಿ ಕೆ ಪರ ಸಾಕಷ್ಟು ಶಾಸಕರು ಖರ್ಗೆ ಬಳಿ ವಕಾಲತ್ ಮಾಡ್ತಾ ಇದ್ದಾರೆ. ತಾವೇನು ಹೇಳ್ಬೇಕಂತ್ರಿ? 2 ವರ್ಷ 2.5 ವರ್ಷ ಪೂರೈಸಿದ ಮಧ್ಯಾಹ್ನಲಿಂದೇ ಡಿ ಕೆ ಶಿವಕುಮಾರ್ ಅವರ ಚದುರಂಗದ ಆಟ ಶುರುವಾಗಿದೆ. ಅವತ್ತು ಪೂರ್ತಿ ದಿನನೂ ಆಗ್ಬಿಟ್ಟಿಲ್ಲ ಅವರು. ಮಧ್ಯಾಹ್ನ ಹಿಡಿದ್ರೆ ಅವ್ರ ಚಟುವಟಿಕೆಗಳು ಪೂರ್ವನಿಯೋಜಿತ ಚಟಿಗಳು ಫಿಕ್ಸ್ ಮಾಡಿ ಚೆಕ್ಮೇಟ್ ಕೊಟ್ಟಿದ್ದಾರೆ ರಾಜ್ಯ ಮುಖ್ಯಮಂತ್ರಿಗೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ರಾಜ್ಯದಲ್ಲಿ ನಾನಾ ಸಮಸ್ಯೆಗಳು. ಸರ್ಕಾರಿ ನೌಕರಿ ವೇತನ ಸಿಗ್ತಾ ಇಲ್ಲ, ರೈತರಿಗೆ ಕಬ್ಬಿನ ಬೆಳೆಗಾರ ಪರಿಹಾರ ಸಿಗ್ತಾ ಇಲ್ಲ, ಇನ್ನು ಬೆಳೆ ಪರಿಹಾರ ಸಿಗ್ತಾ ಇಲ್ಲ, ಇನ್ನು ಕಬ್ಬಿನ ದರ ಫೈನಲ್ ಆಗಿಲ್ಲ. ಇದೆಲ್ಲ ನಡುವೆ ಕೂಡ ಒಂದೇ ಕುರ್ಚಿಗೆ ಇಬ್ಬರ ಮಧ್ಯದಲ್ಲಿ ಕಚ್ಚಾಟ ನಡೆದಿದೆ. ಇದು ರಾಜ್ಯ ಜನತೆ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ಬಟ್ ನನಗನ್ನಿಸ್ತು ಕ್ಲೈಮ್ಯಾಕ್ಸ್ ನವಂಬರ್ 30ನೇ ತಾರೀಕು ಆಗ್ಬೋದು ಅಂತ ನಮ್ಮೆಲ್ಲ ಲೆಕ್ಕಾಚಾರದ. ಕ್ರಾಂತಿ ಆಗ್ತದೆ ರಾಜಕೀಯದಲ್ಲಿ, ಕ್ರಾಂತಿ ಆಗ್ತದೆ. 100% ಕ್ರಾಂತಿ ಆಗಲೇಬೇಕು. ಅವಾಗವಾಗ ಸಮಯಕ್ಕೆ ಕ್ರಾಂತಿ ರಾಜಕೀಯದ ಆಗ್ತಾ ಇರಬೇಕು. ಈ ಕ್ರಾಂತಿ ಲಾಭ ಏನಾರ ಬಿಜೆಪಿಗೆ ಆಗ್ತದೇನು ಸರ್? ಯಾಕಂದ್ರೆ ಒಂದು ಕುರ್ಚಿಗೆ ಸಾಕಷ್ಟು ಕಿತ್ತಾಟ ನಡೀತಾ ಇದೆ. ಎಲ್ಲೊಂದು ಕಡೆ ಬಿಜೆಪಿ ಕೂಡ ಸೂಕ್ಷ್ಮ ಗಮನಿಸ್ತಾ ಇದೆ. ಅದ್ರ ಲಾಭ ಏನಾರ ಆಗ್ಬೋದು? ಸೂಕ್ಷ್ಮವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಗಮನಿಸ್ತಾ ಇದ್ದಾರೆ. ಅವ್ರ ಡೆವಲಪ್ಮೆಂಟ್ಸ್ ನೋಡೋಣ ಏನಾಗ್ತದೆ. ಡಿ ಕೆ ಅವ್ರ ಸೋದರ ಹೇಳಿದಾರೆ, ನಮ್ಮ ಅಣ್ಣನ ಭಾಗ್ಯದಲ್ಲಿ CM ಆಗೋದಿತ್ತು ಅಂದ್ರೆ ಹಾಗೆ ಆಗ್ತಾರ, ಅವ್ರು ಹ್ಯಾಂಗ್ ಬಿ ಆಗ್ತಾರ ಅಂತೇಳಿ ಅವ್ರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡ್ತಾರಂತ ಒಂದು ನಂಬಿಕೆ ಇದೆ. ಕೊಟ್ಟ ಮಾತಿನಂಗೆ ನಡೀತಾರಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಆಲ್ ದ ಬೆಸ್ಟ್ ಅಂತಂತೇನೋ ಅಂದಿದ್ದಾರೆ. ಅದಕ್ಕೆ ಅವರಿಬ್ಬರು ಒಂದು ಕ್ಲೈಮ್ಯಾಕ್ಸ್ ಸೀನಿಗೆ ಬಂದಿದೆ. ನನಗೆ ನವಂಬರ್ 30ನೇ ತಾರೀಕು ತನಕ ಗೊತ್ತಾಗ್ತದೆ. ನಿಮ್ಗೇನು ಸಂಪರ್ಕ ಮಾಡ್ತಾ ಇದ್ರೆ ಏನಾರ ಶಾಸಕರು ಏನಾರ ಬಿಜೆಪಿ ಕಡೆ ಒಲವು ಏನಾರ ಇದೆ? ಅವರಲ್ಲೇ 40-50 ಜನ ಡಿ ಕೆ ಅವ್ರ ಪರವಾಗಿದ್ದಾರೆ ಅಂತಂತ ಹೇಳ್ತಾ ಇದಾರೆಲ್ಲ. ಅವ್ರ ಪಕ್ಷದ ಕೆಲವು ಕುರ್ಚಿ ಸಿಗಲ್ ಹೋಯ್ತು ಡಿ ಕೆ ಅಪ್ಪಿತಪ್ಪಿ ಏನಾರ ನಿಮ್ಮ ಕಡೆ ಬರ್ಬೋದು, ಆ ರೀತಿ ವಾತಾವರಣ ಇದೆಯೇನು? ಈಗ ಅವ್ರು ಹಣೆ ಬರದಾಗ ನೀವೇ ಅದಾಲತ್ತೀರಿ, ಅವರೇ ಅದಾಲತ್ತಾರ. ಸಮಯ ಹೇಳಿ ಬರ ಮತ್ತೆ ಬಸವಣ್ಣವ್ರ ವಚನ ಹೇಳ್ಬೇಕತ್ತ ನಾನು. ಏನಾಗ್ಬೋದು ಸರ್? ಅಂದ್ರೆ ಈಗ ರಾಜಕೀಯದಲ್ಲಿ ಸಾಕಷ್ಟು ಇದು ನಡೀತಾ ಇದೆ. ಏನ್ರ ಬಿಜೆಪಿ ಪರ ಅಂದ್ರೆ ಸಾಕಷ್ಟು ಶಾಸಕರು ಸಿಗಲೇಬೇಕು ಡಿ ಕೆಗಿಲ್ಲ ಅಂದ್ರೆ ನಾವು ನಮ್ಮ ಹಾದಿ ನಮಗಂತೂ ಹೇಳ್ತಾ ಇದ್ದಾರೆ. ಬಿಜೆಪಿ ಕಡೆ ಬರ್ಬೋದೇನು ಅಂತ ವಾತಾವರಣ ಬಂದ್ರೆ ನೀವೇನು ವಿಚಾರ ಮಾಡ್ಬೋದು? ನಾವೇನು ನಮ್ಮ ರಾಜ್ಯದ ವರಿಷ್ಠರು ಕೇಂದ್ರ ನಾಯಕರು ಏನು ತೀರ್ಮಾನ ತಗೋತಾರೆ ನೋಡಬೇಕು. ಬಟ್ ಆ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆ ಅವರು ಈಗ ಆಲ್ರೆಡಿ ನಾವು ಮುಂದೆ ಪೂರ್ಣ ಪ್ರಮಾಣದಾಗ 2028 150 ಮೇಲ್ಪಟ್ಟು ನಾವು ಗೆಲ್ತೀವಿ. ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ, ಮೋದಿಯವರು, ಅಮಿತ್ ಶಾಜಿ ಅವ್ರ ನೇತೃತ್ವದಲ್ಲಿ, ನಡ್ಡಾ ಅವ್ರ ನೇತೃತ್ವದಲ್ಲಿ ಹೇಳಿಕ್ಕೆ ಬರಲ್ಲ. ಯಾವಾಗ ಏನು ಕಾಲ ಕೂಡಿ ಬರ್ಬೇಕತ್ತದ, ಆ ಸಮಯ ಬಂದಾಗ ಒಳ್ಳೆ ನಿರ್ಧಾರ ನಮ್ಮ ಪಕ್ಷದವ್ರು ತೋತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ನಿರೀಕ್ಷೆ ಕಾಣ್ತಾ ಇದೆ. ಅವ್ರ ಮಧ್ಯದಲ್ಲಿ ಆಗಿದೆ. ಡಿ ಕೆ ಸುರೇಶ್ ಹೇಳಿದ್ರಲ್ಲ, ಕೊಟ್ಟ ಮಾತಿನಂಗೆ ನಡೀತಾರ ಮುಖ್ಯಮಂತ್ರಿಗಳನ್ನು. ಅದ್ರ ಮೀನಿಂಗ್ ಅದೇ ಬರ್ತಕ್ಕೆ. ಅವಾಗ ಒಪ್ಕೊಂಡಿದ್ದಾರೆ 2.5 ವರ್ಷ ಆದ್ಮೇಲೆ ನಾನು ಇಳಿತೀನಿ ಅಂತ. ಅದಕ್ಕೆ ಈಗ ಶಾಸಕರು ಕೂಡ ಓಪನ್ ಅಪ್ ಆಗಿದಾರಲ್ಲ. ಮೊನ್ನೆ ಹಿಡಿದು ದಿಲ್ಲಿದಲ್ಲಿ ಹೋಗಿದ್ದಾರೆ, ಇವತ್ತೊಂದು ದಂಡು ಹೋಗ್ತಾ ಇದೆ, ನಾಳೆ ಒಂದು ದಂಡು ಹೋಗ್ತಾ ಇದೆ. ಸುಮಾರು ಒಂದು 50-60 ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ದಿಲ್ಲಿ ಹೋಗ್ತಾರಂತ ಇನ್ನೊಂದು 2 ದಿನದಲ್ಲಿ ಅಂತ ನನಗೆ ಮಾಹಿತಿ ಇದೆ. ಸೊ ಇದು ಬಿಜೆಪಿ ಶಾಸಕರ ಮಾತು. ಸುಮಾರು 40-50 ಜನ ಶಾಸಕರು ಡಿ ಕೆ ಪರ ಈಗಾಗಲೇ ದೆಹಲಿಯಲ್ಲಿ ಸಾಕಷ್ಟು ಒಂದು ವಕಾಲತ್ ಮಾಡ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಕ್ರಾಂತಿ ಆದರೂ ಕೂಡ ಅಚ್ಚರಿ ಇಲ್ಲ ಅಂತೇಳಿ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗ್ತದ, ಡಿಸೆಂಬರ್ ಕ್ರಾಂತಿ ಆಗ್ತದ ಇಂಥ ಸಾಕಷ್ಟು ಕುತೂಹಲ ಇವತ್ತೇನೋ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲರ ಚಿತ್ತ ದೆಹಲಿ ಅತ್ತ ಅಂತ ಹೇಳ್ಬೋದು. ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕಂತೇಳಿ ಅವ್ರ ಪಕ್ಷದ ಹಲವು ಶಾಸಕರು ಹೇಳ್ತಾ ಇದ್ದಾರೆ. ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಏನ್ ನಡೆದ ಈ ಕುರಿತು ಮಾತಾಡ ನಮ್ಮ ಜೊತೆ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇದ್ದಾರೆ. ಸರ್, ಏನ್ ನಡೆದ ಸರ್ ರಾಜ್ಯ ರಾಜಕೀಯದಲ್ಲಿ? ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸುಂಟರ್ ಗಾಳಿನೇ ಬಿಟ್ಟಂಗೆ ಬಿಟ್ಟದ. ಡಿ ಕೆ ಪರ ಸಾಕಷ್ಟು ಶಾಸಕರು ಖರ್ಗೆ ಬಳಿ ವಕಾಲತ್ ಮಾಡ್ತಾ ಇದ್ದಾರೆ. ತಾವೇನು ಹೇಳ್ಬೇಕಂತ್ರಿ? 2.5 ವರ್ಷ ಪೂರೈಸಿದ ಮಧ್ಯಾಹ್ನಲಿಂದೇ ಡಿ ಕೆ ಶಿವಕುಮಾರ್ ಅವರ ಚದುರಂಗದ ಆಟ ಶುರುವಾಗಿದೆ. ಅವತ್ತು ಪೂರ್ತಿ ದಿನನೂ ಆಗ್ಬಿಟ್ಟಿಲ್ಲ ಅವರು.
ಮಧ್ಯಾಹ್ನ ಹಿಡಿದ್ರೆ ಅವ್ರ ಚಟುವಟಿಕೆಗಳು ಪೂರ್ವನಿಯೋಜಿತ ಚಟಿಗಳು ಫಿಕ್ಸ್ ಮಾಡಿ ಚೆಕ್ಮೇಟ್ ಕೊಟ್ಟಿದ್ದಾರೆ ರಾಜ್ಯ ಮುಖ್ಯಮಂತ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ನಾನಾ ಸಮಸ್ಯೆಗಳು, ಸರ್ಕಾರಿ ನೌಕರಿ ವೇತನ ಸಿಗ್ತಾ ಇಲ್ಲ, ರೈತರಿಗೆ ಕಬ್ಬಿನ ಬೆಳೆಗಾರ ಪರಿಹಾರ ಸಿಗ್ತಾ ಇಲ್ಲ, ಇನ್ನು ಬೆಳೆ ಪರಿಹಾರ ಸಿಗ್ತಾ ಇಲ್ಲ, ಇನ್ನು ಕಬ್ಬಿನ ದರ ಫೈನಲ್ ಆಗಿಲ್ಲ. ಇದೆಲ್ಲ ನಡುವೆ ಕೂಡ ಒಂದೇ ಕುರ್ಚಿಗೆ ಇಬ್ಬರ ಮಧ್ಯದಲ್ಲಿ ಕಚ್ಚಾಟ ನಡೆದಿದೆ. ಇದು ರಾಜ್ಯ ಜನತೆ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ಬಟ್ ನನಗನ್ನಿಸ್ತು ಕ್ಲೈಮ್ಯಾಕ್ಸ್ ನವಂಬರ್ 30ನೇ ತಾರೀಕು ಆಗ್ಬೋದು ಅಂತ ನಮ್ಮೆಲ್ಲ ಲೆಕ್ಕಾಚಾರದ ಕ್ರಾಂತಿ ಆಗ್ತದೆ, ಕ್ರಾಂತಿ ಆಗ್ತದೆ, ರಾಜಕೀಯದಲ್ಲಿ ಕ್ರಾಂತಿ ಆಗ್ತದೆ. 100% ಕ್ರಾಂತಿ ಆಗ್ತದೆ, ಕ್ರಾಂತಿ ಆಗಲೇಬೇಕು. ಅವಾಗವಾಗ ಸಮಯಕ್ಕೆ ಕ್ರಾಂತಿ ರಾಜಕೀಯದ ಆಗ್ತಾ ಇರಬೇಕು. ಈ ಕ್ರಾಂತಿ ಲಾಭ ಏನಾರ ಬಿಜೆಪಿಗೆ ಆಗ್ತದೇನು ಸರ್? ಯಾಕಂದ್ರೆ ಒಂದು ಕುರ್ಚಿಗೆ ಸಾಕಷ್ಟು ಕಿತ್ತಾಟ ನಡೀತಾ ಇದೆ, ಎಲ್ಲೊಂದು ಕಡೆ ಬಿಜೆಪಿ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅದ್ರ ಲಾಭ ಏನಾರ ಆಗ್ಬೋದು? ಸೂಕ್ಷ್ಮವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಗಮನಿಸ್ತಾ ಇದ್ದಾರೆ. ಅವ್ರ ಡೆವಲಪ್ಮೆಂಟ್ಸ್ ನೋಡೋಣ ಏನಾಗ್ತದೆ. ಡಿ.ಕೆ ಅವರ ಸೋದರ ಡಿ.ಕೆ ಅವ್ರ ಸೋದರ ಹೇಳಿದಾರ, ನಮ್ಮ ಅಣ್ಣನ ಭಾಗ್ಯದಲ್ಲಿ CM ಆಗೋದಿತ್ತು ಅಂದ್ರೆ ಹಾಗೆ ಆಗ್ತಾರ, ಅವ್ರು ಹ್ಯಾಂಗ್ ಬಿ ಆಗ್ತಾರ ಅಂತೇಳಿ ಅವ್ರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡ್ತಾರಂತ ಒಂದು ನಂಬಿಕೆ ಇದೆ, ಕೊಟ್ಟ ಮಾತಿನಂಗೆ ನಡೀತಾರಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಕೂಡ DK ಶಿವಕುಮಾರ್ ಆಲ್ ದ ಬೆಸ್ಟ್ ಅಂತಂತೇನೋ ಅಂದಿದ್ದಾರೆ. ಹಾಂ, ಅದಕ್ಕೆ ಅವರಿಬ್ಬರು ಒಂದು ಕ್ಲೈಮ್ಯಾಕ್ಸ್ ಸೀನಿಗೆ ಬಂದಿದೆ. ನನಗೆ ನವಂಬರ್ 30ನೇ ತಾರೀಕು ತನಕ ಗೊತ್ತಾಗ್ತದೆ. ನಿಮ್ಗೇನು ಸಂಪರ್ಕ ಮಾಡ್ತಾ ಇದ್ರೆ ಏನಾರ ಶಾಸಕರು ಏನಾರ ಬಿಜೆಪಿ ಕಡೆ ಒಲವು ಏನಾರ ಇದೆ? ಅವರಲ್ಲೇ 40-50 ಜನ DK ಅವ್ರ ಪರವಾಗಿದ್ದಾರೆ ಅಂತಂತ ಹೇಳ್ತಾ ಇದ್ದಾರೆಲ್ಲ ಅವ್ರ ಪಕ್ಷದ ಕೆಲವು. ಕುರ್ಚಿ ಸಿಗಲ್ ಹೋಯ್ತು ಡಿ.ಕೆ ಅಪ್ಪಿತಪ್ಪಿ ಏನಾರ ನಿಮ್ಮ ಕಡೆ ಬರ್ಬೋದು, ಆ ರೀತಿ ವಾತಾವರಣ ಇದೆಯೇನು? ಈಗ ಅವ್ರು ಹಣೆ ಬರದಾಗ ನೀವೇ ಅದಾಲತ್ತೀರಿ, ಅವರೇ ಅದಾಲತ್ತಾರ. ಆ ಸಮಯ ಹೇಳಿವಾರ ಮತ್ತೆ ಬಸವಣ್ಣವ್ರ ವಚನ ಹೇಳ್ಬೇಕತ್ತ ನಾನು. ಏನಾಗ್ಬೋದು ಸರ್? ಅಂದ್ರೆ ಈಗ ರಾಜಕೀಯದಲ್ಲಿ ಸಾಕಷ್ಟು ಇದು ನಡೀತಾ ಇದೆ. ಏನ್ರ ಬಿಜೆಪಿ ಪರ ಅಂದ್ರೆ ಸಾಕಷ್ಟು ಶಾಸಕರು ಸಿಗಲೇಬೇಕು ಡಿ.ಕೆ ಇಲ್ಲ ಅಂದ್ರೆ ನಾವು ನಮ್ಮ ಹಾದಿ ನಮಗ ಅಂತೂ ಹೇಳ್ತಾ ಇದ್ದಾರೆ. ಬಿಜೆಪಿ ಕಡೆ ಬರ್ಬೋದೇನು ಅಂತ ವಾತಾವರಣ ಬಂದ್ರೆ ನೀವೇನು ವಿಚಾರ ಮಾಡ್ಬೋದು? ನಾವೇನು ನಮ್ಮ ರಾಜ್ಯದ ವರಿಷ್ಠರು ಕೇಂದ್ರ ನಾಯಕರು ಏನು ತೀರ್ಮಾನ ತಗೋತಾರೆ ನೋಡಬೇಕು. ಬಟ್ ಆ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ಯಾಕೆ ಅವರು ಈಗ ಆಲ್ರೆಡಿ ನಾವು ಮುಂದೆ ಪೂರ್ಣ ಪ್ರಮಾಣದಾಗ 2028ರ 150 ಮೇಲ್ಪಟ್ಟು ನಾವು ಗೆಲ್ತೀವಿ. ರಾಜ್ಯಾಧ್ಯಕ್ಷರಾದ B.Y. ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ, ಮೋದಿಯವರು, ಅಮಿತ್ ಶಾಜಿ ಅವ್ರ ನೇತೃತ್ವದಲ್ಲಿ, ನಡ್ಡಾ ಅವ್ರ ನೇತೃತ್ವದಲ್ಲಿ ಹೇಳಿಕ್ ಬರಲ್ಲ. ಯಾವಾಗ ಏನು ಕಾಲ ಕೂಡಿ ಬರ್ಬೇಕತ್ತದ, ಆ ಸಮಯ ಬಂದಾಗ ಒಳ್ಳೆ ನಿರ್ಧಾರ ನಮ್ಮ ಪಕ್ಷದವ್ರು ತೋತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ನಿರೀಕ್ಷೆ ಕಾಣ್ತಾ ಇದೆ. ಅವ್ರ ಮಧ್ಯದಲ್ಲಿ ಆಗಿದೆ. DK ಸುರೇಶ್ ಹೇಳಿದ್ರಲ್ಲ, ಕೊಟ್ಟ ಮಾತಿನಂಗೆ ನಡೀತಾರ ಮುಖ್ಯಮಂತ್ರಿಗಳನ್ನು. ಅದ್ರ ಮೀನಿಂಗ್ ಅದೇ ಬರ್ತಕಿ. ಅವಾಗ ಒಪ್ಕೊಂಡಿದ್ದಾರೆ 2.5 ವರ್ಷ ಆದ್ಮೇಲೆ ನಾನು ಇಳಿತೀನಿ ಅಂತ. ಅದಕ್ಕೆ ಈಗ ಶಾಸಕರು ಕೂಡ ಓಪನ್ ಅಪ್ ಆಗಿದಾರಲ್ಲ. ಮೊನ್ನೆ ಹಿಡಿದು ದಿಲ್ಲಿದಲ್ಲಿ ಹೋಗಿದ್ದಾರೆ, ಇವತ್ತೊಂದು ದಂಡ ಹೋಗ್ತಾ ಇದೆ, ನಾಳೆ ಒಂದು ದಂಡ ಹೋಗ್ತಾ ಇದೆ. ಸುಮಾರು ಒಂದು 50-60 ಶಾಸಕರು DK ಶಿವಕುಮಾರ್ ಪರವಾಗಿ ದಿಲ್ಲಿ ಹೋಗ್ತಾರಂತ ಇನ್ನೊಂದು 2 ದಿನದಲ್ಲಿ ಅಂತ ನನಗೆ ಮಾಹಿತಿ ಇದೆ. ಸೊ ಇದು ಬಿಜೆಪಿ ಶಾಸಕರ ಮಾತು. ಸುಮಾರು 40-50 ಜನ ಶಾಸಕರು ಡಿ.ಕೆ ಪರ ಈಗಾಗಲೇ ದೆಹಲಿಯಲ್ಲಿ ಸಾಕಷ್ಟು ಒಂದು ವಕಾಲತ್ ಮಾಡ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಕ್ರಾಂತಿ ಆದರೂ ಕೂಡ ಅಚ್ಚರಿ ಇಲ್ಲ ಅಂತೇಳಿ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್.